ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಪ್ರಥಮ ಬಾರಿಗೆ ರಾಹುಲ್ ಗಾಂಧಿಯವರ ಒಂದು ಒತ್ತಡಕ್ಕೆ ಮೋದಿಯವರು ಮಣ್ಬಿಟ್ರ. ಯಾವಾಗ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡಲಿಕ್ಕೆ ಭಾರತ ಸಜ್ಜಾಗಿ ನಿಂತಲ್ಲ, ಆವಾಗಲೂ ಕೂಡ ರಾಹುಲ್ ಗಾಂಧಿಯವರು ಮೋದಿಯ ಪರವಾಗಿ ನಿಂತಿದ್ರು. ಕೇಂದ್ರ ಸರ್ಕಾರ ಯಾವುದೇ ನಿರ್ಣಯವನ್ನು ಕೈಗೊಂಡ್ರೂ ಕೂಡ ನಾವು ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲಬೇಕು ಎನ್ನುವ ದೊಡ್ಡ ಸೂಚನೆಯನ್ನ ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ಮುಖಂಡರಿಗೆ ಕೊಟ್ಟಿದ್ರು. ಅದಾದ ನಂತರ ಯಾವಾಗ ಕಾಂಗ್ರೆಸ್ ಪಕ್ಷವೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗಾಯಬ್ ಎನ್ನುವ ಫೋಟೋವನ್ನು ಹಾಕೊಂಡು ಮೋದಿ ಅವರಿಗೆ ಸ್ವಲ್ಪ ಅವಮಾನ ಮಾಡ್ತಲ್ಲ, ಆವಾಗಲೂ ಕೂಡ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಪಕ್ಷದ ವಿರುದ್ಧ ಸಿಡಿದು ಬಿದ್ದು, ಯಾವುದೇ ಕಾರಣಕ್ಕೂ ದೇಶದ ಹಿತಾಸಕ್ತಿ ಬಂದಾಗ, ದೇಶಭಕ್ತಿ ಎನ್ನುವ ವಿಷಯ ಬಂದಾಗ ಎಲ್ಲರೂ ಭಾರತ ಪರವಾಗಿ ನಿಲ್ಲಬೇಕು, ಕೇಂದ್ರ ಸರ್ಕಾರದ ಪರವಾಗಿ ನಿಲ್ಲಬೇಕು ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದಾದ ನಂತರ ಯಾವಾಗ ಸಿದ್ದರಾಮಯ್ಯನವರು ಪಾಕ್ ಪರ ಮಾತನಾಡಿದ್ದಾರೆ ಎನ್ನಲಾದ ಒಂದು ವಿಷಯ ಇದೆಯಲ್ಲ, ಅಂದ್ರೆ ಯುದ್ಧ ಬೇಡ, ಪಾಕಿಸ್ತಾನ ಪರ ಯುದ್ಧ ಬೇಡ, ನಾವು ಶಾಂತಿ ದೂತರು, ಏನಾದರೂ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದರೆ ನಮ್ಮ ಹೋದಂತ ಜನರು ವಾಪಸ್ ಬರ್ತಾರ ಎನ್ನುವ ಲೆಕ್ಕಾಚಾರದಲ್ಲಿ ಮಾತನಾಡಿದಲ್ಲ, ಆವಾಗಲೂ ಕೂಡ ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿಯವರು ಸೇರಿ ಸಿದ್ದರಾಮಯ್ಯನವರಿಗೆ ಒಂದು ಖಡಕ್ ಸೂಚನೆಯನ್ನು ಕೊಡುವ ನಿಟ್ಟಿನಲ್ಲಿ ಮತ್ತೆ ದೇಶದ ಪರವಾಗಿ ಮತ್ತು ಮೋದಿ ಪರವಾಗಿ ನಿಂತಿದ್ರು. ಆದರೆ ಇವೆಲ್ಲ ಕಾರಣಗಳ ಜೊತೆಗೆ ಇದೀಗ ರಾಹುಲ್ ಗಾಂಧಿ ಅವರು ಹೇಳಿದಂತ ಒಂದು ಮಾತಿಗೆ ಮೋದಿಯವರು ತಲೆ ತಗ್ಗಿಸಿದ್ರ. ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಮೋದಿ ಅವರು ಈಗ ಜೊತೆಯಾಗುವಂತಹ ಸಂಭವ ಇದೆಯಾ? ಇಬ್ಬರ ಮಧ್ಯೆ ಮನಸ್ತಾಪ ಬಿಟ್ಟು ಈಗ ಗೆಳೆತನ ಶುರುವಾಗಿದೆಯಾ? ಎಲ್ಲವೂ ಕೂಡ ಇದೀಗ ಕಾಡ್ತಾ ಇರುವಂತಹ ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾದ್ರೆ ಈ ಪ್ರಶ್ನೆ ಕಾಡಲಿಕ್ಕೆ ಕಾರಣವೇನು? ಇವೆಲ್ಲವನ್ನ ಡೀಟೇಲ್ಸ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಯಾವಾಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾಯ್ತಲ್ಲ, ಅದಕ್ಕೆ ಕಾರಣ ಕೂಡ ಬೇರೆ ಬೇರೆ ಕಾರಣ ಇದೆ. ಅಂದ್ರೆ ಪೆಹಲ್ಗಾಮ್ನಲ್ಲಿ ಆದಂತ ಒಂದು ದೊಡ್ಡ ದುರಂತ ಇದೆಯಲ್ಲ, ಅದಕ್ಕೆ ಪ್ರತಿಕಾರವೆಂಬಂತೆ ಭಾರತ ತುದಿಗಾಲ್ ಮೇಲೆ ನಿಂತು ಪಾಕಿಸ್ತಾನವನ್ನ ಬಗ್ಗು ಬಡಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ ಮತ್ತು ಬೇಕಾದ ಪೂರಕ ಸಾಕ್ಷಿಯನ್ನ 105 ದೇಶಗಳಿಗೆ ಕಳಿಸಿದ್ದು ಆಗಿದೆ. ಇನ್ನೇನಾದ್ರೂ ಒಂದೇ ಪಾಕಿಸ್ತಾನವನ್ನ ಬಗ್ಗು ಬಡಿಲೇಬೇಕೆನ್ನುವ ನಿರ್ಣಯ. ಇದರ ಜೊತೆಗೆ ನಮ್ಮ ದೇಶದ ವಿರೋಧ ಪಕ್ಷವಾದಂತಹ ಕಾಂಗ್ರೆಸ್ ಕೂಡ ಮೋದಿಯವರ ಪರವಾಗಿ ನಿಂತು ಅನೇಕ ವಿಚಾರಗಳಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಮೋದಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರು. ಜೊತೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ ಕಿರಣ್ ರಿಜಿಜು ಜೊತೆ ಮಾತನಾಡಿ ಅವ್ರ ಜೊತೆ ಫೋಟೋನ ಹಂಚಿಕೊಂಡು, ನಾವು ರಾಜಕೀಯವಾಗಿ ಬೇರೆ ಬೇರೆ ಇದ್ರೂ ಕೂಡ ನಾವು ದೇಶದ ಪರವಾಗಿ ಇದ್ದೇವೆ ಎನ್ನುವ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಜೊತೆಗೆ ಕಿರಣ್ ರಿಜಿಜು ಅವರು ಕೂಡ ಖುಷಿಯಿಂದ ಇದ್ದದನ್ನು ನಾವು ಕಾಣ್ತಾ ಇರಬಹುದು. ಜೊತೆಗೆ ಭಾರತದಲ್ಲಿ ಆಗ್ತಾ ಇರುವಂತ ಅಂದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ಲಿಕ್ಕೆ ಯಾವಾಗ ಸಜ್ಜಾಯ್ತಲ್ಲ, ಆಗಲೂ ಕೂಡ ದೇಶದಲ್ಲಿ ಬೇರೆ ಬೇರೆ ಅಂದ್ರೆ ಸ್ವತಃ ಕಾಂಗ್ರೆಸ್ ಪಕ್ಷವೇ ಮೋದಿ ಅವರ ವಿರುದ್ಧ ಬಿದ್ದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ದೇಶಭಕ್ತಿ ಎನ್ನುವ ವಿಷಯ ಬಂದಾಗ ನಾವು ಮೋದಿಯವರ ಪರವಾಗಿ ಇರಬೇಕು ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಜೊತೆಗೆ ಗಾಯಬ್ ಎನ್ನುವ ಟ್ವೀಟ್ ವೈರಲ್ ಆಗಿ ಮೋದಿ ಅವರಿಗೆ ಮುಖಭಂಗ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ ನಲ್ಲಿ ನಡೆದಾಗ, ಆಗಲೂ ಕೂಡ ರಾಹುಲ್ ಗಾಂಧಿ ಅವರು ಮೋದಿಯವರ ಪರವಾಗಿ ನಿಂತು ಕೇಂದ್ರ ಸರ್ಕಾರ ಮೋದಿಯವರು ಯಾವುದೇ ನಿರ್ಣಯ ಕೈಗೊಂಡ್ರು ಕೂಡ ನಾವು ನೈತಿಕವಾಗಿ ಬೆಂಬಲವನ್ನು ಕೊಡ್ತೇವೆ, ಆದಷ್ಟು ಬೇಗ ಪಾಕಿಸ್ತಾನವನ್ನ ಬಗ್ಗು ಬಡಿಬೇಕು ಮತ್ತು ಉಗ್ರವಾದಿಗಳನ್ನ ಮಟ್ಟ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತನಾಡ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರ ಮಾತು ವೈರಲ್ ಆದಾಗ, ಅದು ಪಾಕಿಸ್ತಾನದಲ್ಲೂ ವೈರಲ್ ಆದಾಗ, ಯುದ್ಧ ಬೇಡ, ಯುದ್ಧ ಮಾಡಬಾರದು ಪಾಕಿಸ್ತಾನ ವಿರುದ್ಧ ಎನ್ನುವ ಹಂತದಲ್ಲಿ ಮಾತನಾಡಿದಾಗ ಕೂಡ ಸ್ವತಃ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಇಂಥ ಮಾತನಾಡಬಾರದು, ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಸಮಯದಲ್ಲಿ ದೇಶಭಕ್ತಿಯ ಪರವಾಗಿ ಮಾತನಾಡಬೇಕೆ ಹೊರತು ದೇಶ ವಿರೋಧಿ ಅಥವಾ ದೇಶದ್ರೋಹದ ಕೆಲಸವನ್ನ ಮಾಡಬಾರದು ಎನ್ನುವ ಒಂದು ಮಾತನಾಡಿದ್ರು. ಜೊತೆಗೆ ಖರ್ಗೆ ಅವರು ಕೂಡ ಅನೇಕ ವಿಷಯಗಳಲ್ಲಿ ಈಗ ಮೋದಿಯ ಬೆಂಬಲವಾಗಿ ನಿಂತಿದ್ರು. ಇದಾದ ನಂತರ ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಡೆ ರಾಹುಲ್ ಗಾಂಧಿ ಮತ್ತು ಮೋದಿ ಅವರು ಗೆಳೆತನ ಸ್ಟಾರ್ಟ್ ಆಯ್ತಾ? ಯಾವ ಕಾರಣಕ್ಕೂ ಕೂಡ ಮೋದಿ ಅವರು ರಾಹುಲ್ ಗಾಂಧಿ ಅಂದ್ರೆ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ಅನ್ನುವ ಕಾರಣಕ್ಕಾಗಿ ಬೈದಿರಲಿಲ್ಲ. ಆದ್ರೆ ಕುಟುಂಬ ರಾಜಕಾರಣ ಬಂದಾಗ ಮೋದಿ ಅವರು ವಾಗ್ದಾಳಿಯನ್ನು ನಡೆಸ್ತಾನೆ ಇದ್ರು. ಆದ್ರೆ ಇದೀಗ ಎಲ್ಲವನ್ನು ಮರೆತು ದೇಶಭಕ್ತಿ ಎನ್ನುವ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಮತ್ತು ಮೋದಿ ಇಬ್ರು ಜೊತೆಯಾಗಿ ಸಾಗುವಂತ, ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ, ಅಷ್ಟೇ ಜವಾಬ್ದಾರಿಯುತವಾದಂತ ಪೋಸ್ಟ್ ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಇದ್ದಾರೆ. ಹಾಗಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ದೇಶಭಕ್ತಿ ಎನ್ನುವ ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿ ಇಲ್ಲಿಯ ತನಕ ಸರಿಸುಮಾರು 2 ದಶಕಗಳ ರಾಜಕಾರಣದಲ್ಲಿ ಅತ್ಯುತ್ತಮವಾಗಿ ಅಥವಾ ಮ್ಯಾಚುರ್ಡ್ ಪರ್ಸನ್ ಆಗಿ ಈ ವಿಷಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ದೇಶ, ಒಂದು ಪಕ್ಷ, ಒಂದು ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡುವಾಗ ಸುಮ್ಮನೆ ವಿರೋಧ ಮಾಡೋದಿಲ್ಲ, ಅದು ಕೂಡ ಕೆಟ್ಟ ಕೆಲಸವಾಗುತ್ತೆ. ನೀವು ವಿರೋಧ ಪಕ್ಷವಾಗಿಯೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ಬೇಕಂದ್ರೆ ಸರ್ಕಾರ ಯಾವ್ದಾದ್ರೂ ಒಂದು ಒಳ್ಳೆಯ ನಿರ್ಣಯವನ್ನು ಕೈಗೊಂಡಾಗ ನೀವು ಸಾರಾ ಸಗಟವಾಗಿ ಅದನ್ನ ಹೊಗಳಿದ್ರೆ
ವಿರೋಧ ಪಕ್ಷಕ್ಕೂ ಒಳ್ಳೆ ಮರ್ಯಾದೆ ಬರುತ್ತೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಈ ನಡೆ ಇಡೀ ದೇಶದಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಈ ಹಿಂದೆ ಕೂಡ ರಾಹುಲ್ ಗಾಂಧಿಯವರು ಅನೇಕ ವಿಚಾರಗಳನ್ನ ಸರ್ಕಾರದ ಮುಂದಿಡ್ತಾ ಇದ್ರು. ಸರ್ಕಾರ ಹೀಗ್ ಮಾಡ್ಬೇಕು ಎನ್ನುವ ವಿಚಾರವನ್ನು ಮುಂದಿಡ್ತಾನೆ ಇದ್ರು. ಆದ್ರೆ ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿಯವರ ದೊಡ್ಡ ಕನಸು ಏನಿತ್ತು ಅಂದ್ರೆ, ಏನಾದ್ರೂ ಮಾಡಿ ಬಿಜೆಪಿಯನ್ನ ಸೋಲಿಸಬೇಕಂದ್ರೆ ಅವರ ಹತ್ರ ಹಗರಣಗಳ ಸರ್ಮಾಲ ಇಲ್ಲ. ಆದ್ರೆ ಅವರನ್ನ ಜಾತಿಯ ವಿಷಯವನ್ನು ಇಟ್ಕೊಂಡು ಅವರಿಗೆ ಸ್ವಲ್ಪ ಮುಜುಗರವನ್ನು ಮಾಡಬಹುದು, ಮುಖಭಂಗವನ್ನು ಮಾಡಬಹುದು. ಯಾಕಂದ್ರೆ ಬಿಜೆಪಿ ಅಜೆಂಡಾ ಹೇಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಬಾರ್ದು ಅಥವಾ ಎಲ್ಲರೂ ಸರಿಸಮಾನಾಗಿ ಇರಬೇಕು ಎನ್ನುವ ಅಜೆಂಡಾ ಬಿಜೆಪಿದಾಗಿರುತ್ತೆ. ಆದ್ರೆ ಅದಕ್ಕೆ ವಿರೋಧವಾಗಿ ಜಾತಿ ಇರಬಾರ್ದು, ಎಲ್ಲರೂ ಸರಿಸಮಾನವಾಗಿ ಇರಬೇಕೆನ್ನುವ ಅಜೆಂಡಾ ಕಾಂಗ್ರೆಸ್ ನಲ್ಲಿ ಇದ್ರೂ ಕೂಡ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ಮೀಸಲಾತಿಯನ್ನು ಕೊಡಬೇಕು ಎನ್ನುವ ಅಜೆಂಡಾ ಕಾಂಗ್ರೆಸ್ ಆಗಿರುತ್ತೆ. ಯಾಕಂದ್ರೆ ಎರಡೂ ಪಕ್ಷಗಳ ಅಜೆಂಡಾ ಒಂದೇ, ಎಲ್ಲರೂ ಸರಿಸಮಾನವಾಗಿರ್ಬೇಕು ಎನ್ನುವ ಅಜೆಂಡಾ ಇದ್ರೂ ಕೂಡ ಬಿಜೆಪಿ ಅಜೆಂಡಾ ಜಾತಿ ಇರಬಾರ್ದು ಎನ್ನುವ ಅಜೆಂಡಾ ಇರುತ್ತೆ. ಆದ್ರೆ ಕಾಂಗ್ರೆಸ್ನ ಅಜೆಂಡಾ ಜಾತಿ ಇರಬಾರ್ದು, ಆದ್ರೆ ಬೇರೆ ಬೇರೆ ಸ್ತರದವರಿಗೆ ಮೀಸಲಾತಿ ಕೊಡಬೇಕು ಎನ್ನುವ ಒಂದು ಅಜೆಂಡಾ ಇರುತ್ತೆ. ಹಾಗಾಗಿ ಜಾತಿಯನ್ನ ಇಟ್ಕೊಂಡು ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಮಣಿಸಬೇಕು, ಬಿಜೆಪಿಯ ಮತವನ್ನ ತಮ್ಮತ್ತ ಸೆಳೆಯಬೇಕು ಅನ್ನೋ ದೃಷ್ಟಿಯಲ್ಲಿ ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಂತ ಕಾಂಗ್ರೆಸ್ ರಾಹುಲ್ ಗಾಂಧಿ ಮುಖಾಂತರ ಏನಾದ್ರೂ ಮಾಡಿ ಇಡೀ ಸರ್ಕಾರ ದೇಶದಲ್ಲಿನ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ಮಾಡಬೇಕು, ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಎನ್ನುವ ಒಂದು ಲೆಕ್ಕಾಚಾರವನ್ನು ಹಾಕಲೇಬೇಕು. ಇದು ಹಾಕಿದಾಗ ಮಾತ್ರ ಇಡೀ ದೇಶದಲ್ಲಿ ನಾವು ಜಾತಿ ವ್ಯವಸ್ಥೆಗೆ ಬೇರೆ ಬೇರೆ ಜಾತಿಯಲ್ಲಿನ ಜನರಿಗೆ ಒಂದು ಒಳ್ಳೆಯ ಸೌಲಭ್ಯನ ಕೊಡ್ಲಿಕ್ಕಾಗತ್ತೆ, ಅದು ಸೈಂಟಿಫಿಕ್ ಆಗಿರುತ್ತೆ ಎನ್ನುವ ದುಂಬಾಲನ್ನ ಬೀಳ್ತಾ ಇದ್ರು ಮತ್ತು ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾನೆ ಇದ್ರು. ನೋಡಿ, ಯಾವಾಗ 1931ರಲ್ಲಿ ಬ್ರಿಟಿಷ್ ಸರ್ಕಾರ ಜಾತಿ ಗಣತಿ ಮಾಡಿತ್ತಲ್ಲ, ಅದೇ ಲಾಸ್ಟ್ ಆಗಿರುತ್ತೆ. ಮತ್ತು ಆ ಜಾತಿ ಗಣತಿ ಪ್ರಕಾರ ಸರಿಸುಮಾರು ನಮ್ಮ ದೇಶದಲ್ಲಿ 4147 ಜಾತಿಗಳಿದ್ವು. ಅದಾದ ನಂತರ 94 ವರ್ಷ ಆದ್ರೂ ಕೂಡ ಇಲ್ಲಿಯ ತನಕ ಯಾವುದೇ ಸರ್ಕಾರ ಕೂಡ ಜಾತಿ ಗಣತಿಯನ್ನ ಮಾಡುವ ನಿಟ್ಟಿನಲ್ಲಿ ಒಂದು ಸಾಧನೆಯ ಅಥವಾ ಒಂದು ಮಹತ್ತರ ಹೆಜ್ಜೆನೆ ಇಡ್ಲೇ ಇಲ್ಲ. ಆದ್ರೆ ಯಾವಾಗ ಪದೇ ರಾಹುಲ್ ಗಾಂಧಿಯವರು ಜಾತಿ ಗಣತಿ ಮಾಡಲೇಬೇಕು ಎನ್ನುವ ವಿಚಾರವನ್ನ ಹೋದಲ್ಲಿ ಬಂದಲ್ಲಿ ಯಾವ್ಯಾವ ಫಂಕ್ಷನ್ ಅಲ್ಲೂ ಕೂಡ ಪದೇ ಸರ್ಕಾರದ ವಿರುದ್ಧ ಮುಗಿಬಿದ್ದು ತಮ್ಮ ಆಡಳಿತವರು ರಾಜ್ಯದಲ್ಲೂ ಕೂಡ ಜಾತಿ ಗಣತಿ ಎನ್ನುವ ಒಂದು ಮಾಡ್ಬೇಕನ್ನೋ ದೃಷ್ಟಿಯಲ್ಲಿ ಈಗಾಗಲೇ ಹೇಳ್ಕೊಂಡು ಬಂದಿದ್ರು. ಅದಕ್ಕೆ ಪೂರಕವಂತೆ ತೆಲಂಗಾಣ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಜೊತೆಗೆ ಕರ್ನಾಟಕದಲ್ಲೂ ಕೂಡ ಜಾತಿ ಗಣತಿಯ ಒಂದು ಲೆಕ್ಕಾಚಾರವನ್ನು ಮಾಡಿಸಿದ್ರು. ಅದೇ ಕರ್ನಾಟಕದಲ್ಲಿ ಅದು ಜಾತಿ ಗಣತಿಯ ಬದಲಾಗಿ ಅದು ಜಾತಿ ಸಮೀಕ್ಷೆಯಾಗಿ ಕರ್ನಾಟಕ ಸರ್ಕಾರಕ್ಕೆ ದೊಡ್ಡ ಮುಖಭಂಗವನ್ನ ಮಾಡಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂಕಷ್ಟವನ್ನು ತಂದಿಡ್ತು ಮತ್ತು ದೊಡ್ಡ ಹಾಸ್ಯಾಸ್ಪದಕ್ಕೆ ಅದು ಅನುವು ಮಾಡಿಕೊಟ್ಟಿತು. ಅದಾದ ನಂತರ ಮತ್ತೆ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ವಿರುದ್ಧ ಮುಗಿಬಿದ್ದು, ನಿಮಗೆ ಜಾತಿಯ ಬಗ್ಗೆ ಲಕ್ಷ್ಯ ಇಲ್ಲ, ಜಾತಿಯನ್ನ ಕಂಡ್ರೆ ನಿಮ್ಗೆ ಆಗಲ್ಲ, ಹಾಗೆ ಹೀಗೆ ಜಾತಿ ಗಣತಿಯನ್ನು ಮಾಡಲೇಬೇಕೆನ್ನೋ ದೃಷ್ಟಿಯಲ್ಲಿ ಒಂದು ದುಂಬಾಲನ ಬೆದಿದ್ರು. ಆದ್ರೆ ಯಾವಾಗ ಟೈಮ್ ಕೂಡಿ ಬಂತಲ್ಲ, ಯಾವಾಗ ಭಾರತ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ಲಿಕ್ಕೆ ಸಜ್ಜಾಯ್ತಲ್ಲ ಮತ್ತು ಮಾಧ್ಯಮದಲ್ಲಿ ಇದೇ ವಿಷಯ ಹರಿದಾಡಿ ಪಾಕಿಸ್ತಾನ ಕೂಡ ಎಚ್ಚರದಿಂದಿರುವಂತೆ ಮಾಡ್ತಲ್ಲ, ಅದನ್ನು ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ನಿನ್ನೆ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಾಗ ಎಲ್ಲರೂ ಅಂದ್ಕೊಂಡಿದ್ರು, ಇನ್ನೇನು ಯುದ್ಧ ವಿಮಾನಗಳು ಹೊರಟ್ಬಿಟ್ಟು, ಇನ್ನೇನು ಹಡಗುಗಳು ಸಮುದ್ರದ ಮುಖಾಂತರ ಆ ಕಡೆ ಹೋಗ್ಬಿಟ್ಟು, ಇನ್ನೇನು ಎಲ್ಲ BSF ಯೋಧರು ಗಡಿಯಲ್ಲಿ ರೆಡಿ ಆಗ್ಬಿಟ್ರು ಎನ್ನುವ ಒಂದು ಲೆಕ್ಕಾಚಾರ ಇತ್ತು. ಆದ್ರೆ ಅವೆಲ್ಲ ಲೆಕ್ಕಾಚಾರವನ್ನ, ಅದೆಲ್ಲ ನ್ಯೂಸ್ ಅನ್ನ ಹುಸಿಗೊಳಿಸುವ ನಿಟ್ಟಿನಲ್ಲಿ ಆ ನ್ಯೂಸ್ ಅನ್ನು ಡೈವರ್ಟ್ ಮಾಡುವ ಪ್ರಕಾರದಲ್ಲಿ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಒಂದು ದೊಡ್ಡ ಸ್ಫೋಟಕ ವಿಷಯವನ್ನು ಹೇಳ್ತಾರೆ. ಅದೇನೆಂದ್ರೆ 1931ರ ನಂತರ ಇದೀಗ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಜನಗಣತಿಯನ್ನು ಮಾಡಲಿಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಅದು ಈಗ ಸ್ಟಾರ್ಟ್ ಆಗುತ್ತೆ. 2026 ಮುಗಿಯೋದ್ರೊಳಗಡೆ ನಾವು ಜನಗಣತಿಯ ಲೆಕ್ಕಾಚಾರವನ್ನು ಕೊಡ್ತೇವೆ. ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಮತ್ತು ಯಾವ್ಯಾವ ಸ್ತರದಲ್ಲಿ ಇದ್ದಾರೆ ಎನ್ನುವ ಲೆಕ್ಕಾಚಾರವನ್ನು ಕೊಡ್ತೇವೆ. ಜೊತೆಗೆ ಜನಗಣತಿಯಲ್ಲಿ ಜಾತಿ ಗಣತಿಯನ್ನು ಮಾಡ್ತೇವೆ. 2011ರಲ್ಲಿ ಆದಂತ ಜನಗಣತಿ ಇದೆಯಲ್ಲ, ಅಂದ್ರೆ 15th ಎಡಿಷನ್ ಆಫ್ ಈ ಸೆನ್ಸಸ್ ಇದೆಯಲ್ಲ, ಅಂದ್ರೆ ಜನಗಣತಿ ಇದೆಯಲ್ಲ, 2011ರಲ್ಲಿ ಆದ ನಂತರ 2021 ಆಗಬೇಕಿತ್ತು, ಆದ್ರೆ ಆಗಿಲ್ಲ. ಯಾಕಂದ್ರೆ ಕೋವಿಡ್ ಪೆಂಡೆಮಿಕ್ ಇತ್ತು, ಅದಾದ ನಂತರ ಅದು ಪೋಸ್ಟ್ಪೋಂಡ್ ಆಯಿತು. ಇವೆಲ್ಲ ಲೆಕ್ಕಾಚಾರದಲ್ಲಿ ಈಗ ಜನಗಣತಿ ಆಗ್ಲೇಬೇಕಿದೆ. ಜನಗಣತಿಯನ್ನು ಮಾಡ್ತೇವೆ, ಅದಕ್ಕೆ ಆದೇಶವನ್ನು ಹೊರಡಿಸ್ತೇವೆ. ಅದರ ಜೊತೆಗೆ ಜಾತಿ ಗಣತಿಯನ್ನು ಮಾಡ್ತೇವೆ. ಅಂದ್ರೆ ಇದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿಯಾಗುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಒಂದು ಆದೇಶವನ್ನು ಹೊರಡಿಸಿ ಇದೀಗ ದೇಶದಾದ್ಯಂತ ಮೆಚ್ಚುಗೆಗೆ ಪಾತ್ರವಾದ್ರು. ಆದ್ರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಇದರ ಹಿಂದೆ ಇರುವಂತಹ ದೊಡ್ಡ ರೂವಾರಿ ಯಾರಂದ್ರೆ ಅದು ರಾಹುಲ್ ಗಾಂಧಿ ಅವರು. ಬಿಜೆಪಿಯ ಲೆಕ್ಕಾಚಾರ ಹೇಗಿರುತ್ತಂದ್ರೆ, ಒಂದು ಲೆಕ್ಕಾಚಾರದಲ್ಲಿ ಒಂದೇ ಕಲ್ಲಿನಲ್ಲಿ ಅವರು ಎರಡೆರಡು ಹಕ್ಕಿಯನ್ನು ಹೊಡಿತಾರೆ. ಒಂದಂದ್ರೆ ಕರ್ನಾಟಕದಲ್ಲಿ ಜಾತಿ ಗಣತಿ
ಎನ್ನುವ ಲೆಕ್ಕಾಚಾರದ ಸಮೀಕ್ಷೆ ಮಾಡಿ ಅದನ್ನೇ ಜಾತಿ ಗಣತಿ ಎಂದು ಗೊಂದಲ ಎಬ್ಬಿಸುವ ನಿಟ್ಟಿನಲ್ಲಿ ಪ್ರತಿಕಾರವನ್ನ ಕೊಡಬೇಕಿತ್ತು. ಈಗ ಆ ಪ್ರತಿಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಜಾತಿ ಗಣತಿ ಮಾಡ್ತಾ ಇಲ್ಲ, ಇಲ್ಲಿ ನಮ್ಗೆ ಜಾತಿ ಸಿಗ್ತಾ ಇಲ್ಲ ಎನ್ನುವ ಲೆಕ್ಕಾಚಾರದಲ್ಲಿ ಪದೇ ಪದೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಈ ಜಾತಿ ಗಣತಿ ಜನಗಣತಿ ಒಟ್ಟಿಗೆ ಮಾಡೋದ್ರಿಂದ ರಾಹುಲ್ ಗಾಂಧಿ ಅವರ ಪ್ರತಿಕಾರಕ್ಕೂ ಕೂಡ ಇದೀಗ ಪೆಟ್ಟು ಬಿದ್ದಂತಾಗಿದೆ ಮತ್ತು ಅವರ ಸದ್ದನ್ನು ಅಡಗಿಸಿದಂತಾಗಿದೆ. ಆದ್ರೆ ಇದೀಗ ರಾಹುಲ್ ಗಾಂಧಿ ಅವರು ಮತ್ತೊಂದು ವಿಷಯವನ್ನ ಸ್ಫೋಟ ಮಾಡಿದ್ದಾರೆ, ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಪುರಸ್ಕಾರ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಕೊಡಬೇಕು ಎನ್ನುವ ಮತ್ತೊಂದು ಅಹವಾಲನ್ನು ಇಟ್ಟಿದ್ದಾರೆ. ಆದ್ರೆ ಇವೆಲ್ಲವೂ ಕೂಡ ಸರ್ಕಾರ ಗಮನವಿಟ್ಕೊಂಡು ನೋಡುತ್ತೆ, ಮತ್ತೆ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಂಡು 50% ಅಲ್ಲ ಅಂದ್ರೂ ಕೂಡ ಈಗಿರುವ 33% ಮೀಸಲಾತಿಯನ್ನ ಮತ್ತು ಹೆಚ್ಚು ಮಾಡುತ್ತಾ ಅಥವಾ ಬೇರೆ ವ್ಯವಸ್ಥೆಯನ್ನ ಮಾಡುತ್ತಾ ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಏನೇ ಆಗಲಿ ರಾಹುಲ್ ಗಾಂಧಿ ಅವರಿಗೆ ಪ್ರಪ್ರಥಮ ಬಾರಿಗೆ ಒಂದು ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ರಾಹುಲ್ ಗಾಂಧಿಯ ಯೋಚನೆಗಳನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಂತ ಮತ್ತು ತಮ್ಮ ಪಕ್ಷದ ಲಾಭಕ್ಕಾಗಿ ಅದನ್ನು ಮಾರ್ಪಾಡು ಮಾಡಿಕೊಂಡಂತ ಬಿಜೆಪಿಗೆ ಇದರ ಮತ್ತೊಂದು ಕ್ರೆಡಿಟ್ ಕೂಡ ಸಲ್ಲಬೇಕಾಗತ್ತೆ. ಯಾಕಂದ್ರೆ ಯಾರಾದ್ರೂ ವಿರೋಧ ಪಕ್ಷದ ನಾಯಕರು ಏನಾದ್ರೂ ಒಂದು ಹೇಳಿದ್ರೆ ಅದನ್ನ ಪೂರಕವೆಂಬಂತೆ ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ತಮ್ಮ ಪಕ್ಷಕ್ಕೆ ಪ್ಲಸ್ ಮಾಡಿಕೊಳ್ಳುವಂತ ಒಂದು ಚಾತಿ ಇದೆಯಲ್ಲ, ಅದು ಈಗಿನ ಬಿಜೆಪಿ ಸರ್ಕಾರಕ್ಕೆ ಒಲಿದು ಬಂದಿರುವಂತಹ ಒಂದು ಬುದ್ಧಿವಂತಿಕೆ ಆಗಿದೆ. ಏನೇ ಆಗಲಿ ಮೋದಿ ಮತ್ತು ರಾಹುಲ್ ಗಾಂಧಿ ಒಟ್ಟೊಟ್ಟಿಗೆ ಹೋಗ್ಲಿ, ದೇಶಭಕ್ತಿ ಅಂತ ಬಂದಾಗ ಮತ್ತು ದೇಶದ ಒಳಿತಿಗಾಗಿ ಇಬ್ಬರು ಜೊತೆಗೆ ಹೋದ್ರೆ ಅದು ದೇಶಕ್ಕೆ ಒಳ್ಳೇದಾಗತ್ತೆ. ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯ ಮಾತನ್ನ ಕೇಳಿದಂತ ಮೋದಿಗೆ ಒಳ್ಳೇದಾಗ್ಲಿ. ಜೊತೆಗೆ ರಾಹುಲ್ ಗಾಂಧಿ ಅವರು ಮತ್ತಷ್ಟು ಜನಪ್ರಿಯರಾಗ್ಲಿ, ಮತ್ತಷ್ಟು ಇಂಥ ಒಳ್ಳೆಯ ವಿಚಾರಗಳನ್ನ ಎತ್ಕೊಂಡು ಸರ್ಕಾರದ ಮುಂದಿಡ್ಲಿ ಅನ್ನೋದು ನಮ್ಮ ಕಳಕಳಿಯ ಮನವಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.